ಎಲ್ಲರಿಗೂ ನಮಸ್ಕಾರ. ಡೇ 56 ಯೂನಿಫಾರ್ಮ್ ಚಾಲೆಂಜ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್. ಸಂಗೈ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸಂಗೈ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಒಂದು ಆಸಾಂ ಕೊಟ್ಟಿದ್ದಾರೆ, ಮಣಿಪುರ್ ಕೊಟ್ಟಿದ್ದಾರೆ, ಕರ್ನಾಟಕ, ನಾಗಾಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ನಮ್ದು ಫಸ್ಟ್ ಆನ್ಸರ್ ಬಂದು ಯಾವ್ದಂದ್ರೆ ಮಣಿಪುರ್. ನೋಡ್ರಿ, ಇದರ ಆನ್ಸರ್ ಮಣಿಪುರದಲ್ಲಿ ಏನ್ ಮಾಡ್ತಾರೆ, ಸಂಗೈ ಹಬ್ಬವನ್ನು ಆಚರಣೆಯನ್ನ ಮಾಡ್ತಾರ. ಸಂಗೈ ಹಬ್ಬ ಅಂದ್ರೆ ಇದ್ರ ವಿಶೇಷತೆ ಏನು ಅಂತ ನೋಡೋಣ. ನೋಡಿ, ಭಾರತದಲ್ಲಿ ಮಣಿಪುರ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಇದನ್ನ ಆಚರಣೆ ಮಾಡ್ತಾರ. ಹೌದಾ, ಈ ಹಬ್ಬ ಮಣಿಪುರದ ಈ ಹಬ್ಬವನ್ನ ಏನ್ ಮಾಡ್ತಾರಂದ್ರ ಸಾಂಸ್ಕೃತಿಕ, ಆಮೇಲೆ ಕಲೆ, ಆಮೇಲೆ ಕೈಗಾರಿಕೆ ಪರಂಪರೆಯ ಮತ್ತು ಏನ್ ಮಾಡ್ತಾರೆ, ಈ ಪ್ರವಾಸೋದ್ಯಮವನ್ನು ಉಚ್ಚೇದಿಸಲು ಏನ್ ಮಾಡ್ತಾರೆ, ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ. ಇದನ್ನು ಪ್ರತಿ ವರ್ಷ ಏನ್ ಮಾಡ್ತಾರ, ಆಯೋಜನೆ ಮಾಡ್ತಾರ. ಪ್ರತಿ ವರ್ಷ ಆಯೋಜನೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್, ಈ ಹಬ್ಬದ ಹೆಸರು ಮಣಿಪುರ ರಾಜ್ಯದ ಪ್ರಾಣಿಯಾದ ಸಂಗೈ. ನೋಡ್ರಿ, ಸಂಗೈ ಅಂತ ಅದಕ್ಕೆ ಏನಂತಾರ ಅಂದ್ರೆ ಬ್ರೌನ್ ಅಂಟ್ಲೆಡ್ ಜಿಂಕೆ ಅಂತ ಕರೀತಾರೆ. ಇದ್ರ ಹೆಸರಿನಿಂದ ಏನ್ ಮಾಡ್ತಾರ ಈ ಮಣಿಪುರದ ಸಂಗೈ ಹಬ್ಬವನ್ನ ಏನ್ ಮಾಡ್ತಾರ, ಪ್ರತಿ ವರ್ಷ ಆಚರಣೆಯನ್ನ ಮಾಡ್ತಾರ. ಹಂಗಾದ್ರ ಇನ್ನು ನೆಕ್ಸ್ಟ್ ಆಸಾಮದ್ ನೋಡ್ನು ಬರ್ರಿ. ಆಸಾಮದ ರಾಜ್ಯದ ಹಬ್ಬ ಯಾವುದು ಅಂದ್ರೆ ಬಿಹು. ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್. ಬಿಹು ಕೇಳಿದಾರ. ನೋಡ್ರಿ, ಆಸಾಂ ರಾಜ್ಯದ ಅತ್ಯಂತ ಪ್ರಮುಖವಾದ ಮತ್ತು ಜನಪ್ರಿಯವಾದ ಹಬ್ಬ ಇದು. ಯಾವುದು? ಬಿಹು. ಓಕೆ, ಇದು ಕೃಷಿ ಮತ್ತು ಬೆಳೆ ಚಕ್ರದೊಂದಿಗೆ ಮತ್ತು ಸಂಬಂಧ ಹೊಂದಿದೆ ಹಾಗೂ ವರ್ಷದ 3 ಬಾರಿ ಏನ್ ಮಾಡ್ತಾರಂದ್ರೆ ಇದನ್ನ ಆಚರಣೆಯನ್ನ ಮಾಡ್ತಾರ. ಎಷ್ಟು ಬಾರಿ? 3 ಬಾರಿ ಏನ್ ಮಾಡ್ತಾರ, ಇದನ್ನ ಆಚರಣೆಯನ್ನ ಮಾಡ್ತಾರ. ಹಂಗಾದ್ರೆ ಯಾವ್ಯಾವ 3 ಬಾರಿ ಅಂತ ನೋಡಕ್ ಹೋದ್ರೆ, ನೋಡ್ರಿ, ಒಂದನೇದ್ದು ಬೋಹಾಂಗ್ ಬಿಹು ಅಂತ ಆಚರಣೆ ಮಾಡ್ತಾರ. ರಂಗೋಲಿ ಬಿಹು ಅಂತಾರ. ಇದು ಏಪ್ರಿಲ್ ನಲ್ಲಿ ಆಸಾಮಿಯ ಹೊಸ ವರ್ಷ ಆರಂಭ ಮತ್ತು ವಸಂತಿನ ಋತುವಿನ ಹಬ್ಬ ಅಂತ ಕರೀತಾರೆ ಇದನ್ನ. ಹೌದಾ, ವಸಂತಿನ ಋತುವಿನ ಹಬ್ಬ. ಏಪ್ರಿಲ್ ಅಲ್ಲಿ ಅವ್ರಿಗೆ ಒಂದು ಆಸಾಮಿನ ಒಂದು ಹೊಸ ಹಬ್ಬ ಅಂತ ಏನ್ ಮಾಡ್ತಾರ, ಬೋಹಾಂಗ್ ಬಿಹು ಅಂತ ಏನ್ ಮಾಡ್ತಾರ, ಏಪ್ರಿಲ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕಾಟೆ ಬಿಹು ಅಂತ. ಹೌದಾ, ಕೊಂಗಾಲಿ ಕಾಟೆ ಬಿಹು ಅಂತ. ಇದು ಅಕ್ಟೋಬರ್ನಲ್ಲಿ ಏನ್ ಮಾಡ್ತಾರೆ, ಪ್ರಾರ್ಥನೆ ಮತ್ತು ಬೆಳೆ ರಕ್ಷಣೆಗೆ ಸಂಬಂಧಿಸಿದ ಹಬ್ಬ. ಇನ್ನು ನೆಕ್ಸ್ಟ್ ಮಾಘ್ ಬಿಹು ಅಂದ್ರೆ ಜನವರಿಯಲ್ಲಿ ಕೊಯ್ಲಿನ ನಂತರದ ಸಂಭ್ರಮ ಹಬ್ಬ. ಅಂದ್ರೆ ಈಗೊಂದು ಬೆಳೆಯನ್ನ ಸಂರಕ್ಷಣೆ ಮಾಡಕ ಮತ್ತೆ ಆಮೇಲೆ ನೆಕ್ಸ್ಟ್ ಒಂದು ಹೊಸ ವರ್ಷವನ್ನ ಪ್ರಾರಂಭವನ್ನ ಮಾಡಕ ಏನ್ ಮಾಡ್ತಾರ ಅಂದ್ರೆ ಈ 3 ಹಬ್ಬಗಳನ್ನ ವಿಧವಾಗಿ ಬಿಹು ಹಬ್ಬವನ್ನ ವಿಧ ವಿಧವಾಗಿ ಏನ್ ಮಾಡ್ತಾರ, ಆಚರಣೆಯನ್ನ ಮಾಡ್ಕೊತ ಬರ್ತಾರ. ಯಾವ ರಾಜ್ಯದಲ್ಲಿ? ಆಸಾಂ ರಾಜ್ಯದಲ್ಲಿ ಬಿಹು ಹಬ್ಬವನ್ನ 3 ತರ ಆಚರಣೆ ಮಾಡ್ತಾರ. ಒಂದು ಬೋಹಾಗ್ ಬಿಹು, ಕಾಟಿ ಬಿಹು, ಆಮೇಲೆ ಮಾಘ್ ಬಿಹು ಅಂತ ಆಚರಣೆ ಮಾಡ್ತಾರ. ಓಕೆ, ಇದು ನಮ್ಗೆ ಗೊತ್ತಿಲ್ಲ. ಹಂಗಾದ್ರೆ ಇನ್ನ ನೆಕ್ಸ್ಟ್ ಯಾವ್ದು ಅಂತಂದ್ರ ನೋಡೋಣ. ಇನ್ನು ಕರ್ನಾಟಕ. ನೋಡ್ರಿ, ವಿಶೇಷಿತವಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಹಬ್ಬವನ್ನ ಆಚರಣೆ ಮಾಡ್ತಾರ? ನಮ್ಮ ಕರ್ನಾಟಕದ ನಾಡ ಹಬ್ಬ ಅಂತ ಎದನ್ನ ಕರಿತೀವಿ ನಾವು? ಹೌದಾ, ನಾಡ ಹಬ್ಬ. ಕರ್ನಾಟಕ ನಾಡ ಹಬ್ಬ ಯಾವುದು? ಮೈಸೂರು ದಸರಾ ಅಲ್ಲ. ಓಕೆ, 10 ದಿನಗಳು ಏನ್ ಮಾಡ್ತಾರೆ ಅಂದ್ರೆ ನವರಾತ್ರಿಯ ಸಮಯದಲ್ಲಿ ಏನ್ ಮಾಡ್ತಾರ, ಆಚರಣೆ ಮಾಡ್ತಾರ. ಯಾವುದು? ಮೈಸೂರು ಹಬ್ಬ, ಮೈಸೂರು ಹಬ್ಬ. ಇದು ಯಾರ ಇದ್ರ ಸ್ಮರಣೆಗಾಗಿ ಅಂದ್ರ ಚಾಮುಂಡೇಶ್ವರಿ ಅವರ ಆರಾಧನೆಗೋಸ್ಕರ. ಆರಾಧನೆಗೋಸ್ಕರ ಏನ್ ಮಾಡ್ತಾರ, ಅತಿ ವಿಜೃಂಭಣೆಯಿಂದ ಮೈಸೂರದಲ್ಲಿ ಏನು ನೆರವೇರ್ತೈತಿ. ಹಂಗಾದ್ರೆ ಏನು ಇದರ ವಿಶೇಷತೆ ಅಂದ್ರ ಮೈಸೂರು ಪ್ಯಾಲೇಸ್ ಅನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಅಂದ್ರೆ ಅಷ್ಟೊಂದು ಚಂದ ಏನ್ ಮಾಡ್ತಾರ ಅಂದ್ರೆ ಮೈಸೂರು ಅರಮನೆಯನ್ನ ಅಷ್ಟು ಲೈಟ್ ಬೆಳಕಿನಿಂದ ಇದನ್ ಮಾಡಿರ್ತಾರ, ಅಂದ್ರೆ ಭವ್ಯವಾಗಿ ಅಲಂಕಾರ ಮಾಡಿರ್ತಾರ. ಇನ್ನ ಜಂಬೂ ಸವಾರಿ ಒಂದು ವಿಶೇಷವಾಗಿರೋದು. ಈಗ ಆನೆಗಳನ್ನ ತಂದು ಅದ್ರ ಮೇಲೆ ಏನ್ ಮಾಡ್ತಾರಂದ್ರ ಜಂಬುವನ್ನ ಇಟ್ಟು, ಅಂದ್ರೆ ಅರಮನೆದ ಒಂದು ಜಂಬೂ ಸವಾರಿ ಇಟ್ಟು ಅದೇನ್ ಮಾಡ್ತಾರಂದ್ರ ವಿಜಯದಶಮಿಯಿಂದ ನಡೆಯುವ ಒಂದು ಭವ್ಯವಾದ ಮೆರವಣಿಗೆಯನ್ನ ಮಾಡ್ತಾರ ಆನೆಗಳ ಮೇಲೆ. ಓಕೆ, ಆಮೇಲೆ ನೆಕ್ಸ್ಟ್ ಇದು ನೋಡ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಗೀತ, ನೃತ್ಯ ಹಾಗೂ ಜನಪದ ಕಲಾ ಪ್ರದರ್ಶನಗಳನ್ನ ಏನ್ ಮಾಡ್ತಾರಂದ್ರ ಇಲ್ಲಿ ಪ್ರದರ್ಶನ ಮಾಡ್ತಾರ. ಹೌದಾ, ಪ್ರತಿಯೊಂದು ವಿಧ ತರ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ, ಸಂಗೀತ ಆಗ್ಲಿ, ನೃತ್ಯ ಆಗ್ಲಿ, ಜನಪದ ಆಗ್ಲಿ, ಇದು ಕರ್ನಾಟಕದ ಒಂದು ಅತಿ ಹೆಮ್ಮೆ ಅಂತ ಹೇಳ್ಬೋದು. ಇದು ಕರ್ನಾಟಕದ ಒಂದು ಅತಿ ಹೆಮ್ಮೆ ಅಂತ ಹೇಳ್ಬೋದು. ಇದನ್ನ ಯಾರು ಪ್ರಾರಂಭ ಮಾಡ್ತಾರಂದ್ರ
ಕೃಷ್ಣರಾಜ ಒಡೆಯರು, 4ನೇ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ, ಸೇರಿ ಇದನ್ ಮಾಡ್ತಾರೆ, ರಾಜವಂಶ ಆಶ್ರಯದಲ್ಲಿ ದಸರಾ ಉತ್ಸವವನ್ನು ವಿಶೇಷವಾಗಿ ಸ್ಟಾರ್ಟ್ ಮಾಡ್ತಾರ. ಹೌದಾ, ಅತಿ ವಿಜೃಂಭಣೆಯಿಂದ ಮಾಡ್ತಾರ. ಹೌದಾ, ಇದು ನಮ್ಮ ಕರ್ನಾಟಕ ನಾಡ ಹಬ್ಬ ಅಂತ ಹೇಳ್ಬೋದು. ಇದು ಮೈಸೂರಿನಲ್ಲಿ. ಮತ್ತೆ ಅಂಬಾರಿಯನ್ನ ಏನ್ ಮಾಡ್ತಾರ ಅಂದ್ರ ಈ ಆನೆಗಳ ಮೇಲೆ ಏನ್ ಮಾಡ್ತಾ ಇಟ್ಟು ಅದನ್ನ ಸವಾರಿಯನ್ನು ಮಾಡ್ತಾರೆ. ಮೈಸೂರದ ಅಂಬಾರಿ ಅಂದ್ರೆ ಜಂಬೂ ಸವಾರಿ ಮಾಡಿ ವಿಜಯದಶಮಿ ಭವ್ಯ ಮೆರವಣಿಗೆಯನ್ನ ಮಾಡ್ತಾರ. ನೆಕ್ಸ್ಟ್ ಇನ್ ನೋಡ್ರಿ, ವಿಶೇಷವಾಗಿ ಕಂಬಳ ನೋಡ್ರಿ. ಕಂಬಳ ಅಂತಂದ್ರೆ ಏನಂದ್ರ ಇದು ಕರ್ನಾಟಕ ಕರಾವಳಿ ಭಾಗದಲ್ಲಿ ನಡೆಯುವ ಸಾಂಪ್ರದಾಯಿಕ ಎಮ್ಮೆ ಓಟದ ಉತ್ಸವವಾಗಿದೆ. ಇದು ಎಲ್ಲಿ ಅಂದ್ರೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಆಚರಣೆ ಮಾಡ್ತಾರ ಈ ಕಂಬಳವನ್ನ. ಇದು ತಮಿಳುನಾಡು ಸಾಂಸ್ಕೃತಿಕ ಮತ್ತು ಕೃಷಿ ಪರಂಪರೆಗೆ ನಿಕಟ ಹೊಂದಿದೆ ಅಂತ ಹೇಳ್ಬೋದು. ಈ ತಮಿಳುನಾಡು ಸಂಸ್ಕೃತಿ ಮತ್ತು ಕೃಷಿ ಪರಂಪರೆಗೆ ಒಂದು ಅನುಭವ, ಒಂದು ಸಂಬಂಧ ಹೊಂದಿದೆ ಅಂತ ಹೇಳ್ಬೋದು. ಈ ಕಂಬಳ ನಮ್ಮ ಕರ್ನಾಟಕದ ಯಾವ ಭಾಗದಲ್ಲಿ ಆಚರಣೆ ಮಾಡ್ತಾರ ಅಂದ್ರ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಏನ್ ಮಾಡ್ತಾರ, ಜಾಸ್ತಿ ಸೆಲೆಬ್ರೇಷನ್ ಮಾಡ್ತಾರ. ಅಂದ್ರೆ ಕಂಬಳ ಅಂತಂದ್ರೆ ಏನ್ ಅರ್ಥ ಆಯ್ತಾ, ಇದು ಒಂದು ಎಮ್ಮೆಯ ಓಟ ಅಂತ ಅರ್ಥ, ಬಫೆಲೋ ರೇಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಯುಗಾದಿ. ಕರ್ನಾಟಕದಲ್ಲಿ ವಿಶೇಷವಾಗಿ ಯುಗಾದಿ ನೋಡ್ರಿ, ದಕ್ಷಿಣ ಭಾರತದ ಹೊಸ ವರ್ಷದ ಹಬ್ಬವಾಗಿ ಇದನ್ನ ಮಾಡ್ತಾರ, ಆಚರಣೆಯನ್ನ ಮಾಡ್ತಾರ. ದಕ್ಷಿಣ ಭಾರತದಲ್ಲಿ ನಮ್ಮಲ್ಲಿ ಹೊಸ ಹಬ್ಬವನ್ನಾಗಿ ಹೊಸ ವರ್ಷ ಅಂತ ಏನ್ ಮಾಡ್ತಾರೆ, ಯುಗಾದಿಯನ್ನು ಮಾಡ್ತಾರ. ಇದು ಮುಖ್ಯವಾಗಿ ಉತ್ತರ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ವಿಶೇಷವಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಏನಿದು ಅಂತಂದ್ರೆ ಯುಗ ಮತ್ತು ಆದಿ ಇವೆರಡೂ ಪದಗಳು ಸೇರಿ ಯುಗಾದಿ ಎಂಬ ಹೆಸರು ಬಂದಿದೆ. ಇದರ ಅರ್ಥ ಏನಂದ್ರ ಹೊಸ ವರ್ಷದ ಯುಗಾರಂಭ ಅಂತ, ಹೊಸ ಯುಗದ ಆರಂಭ ಅಂತ ಕರೀತಾರೆ. ಇದನ್ನ ಹೊಸ ಯುಗದ ಆರಂಭ ಅಂತ ಕರೀತಾರೆ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಹೊಸ ವರ್ಷ ಅಂತ ಏನ್ ಮಾಡ್ತಾರಂದ್ರ ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರ. ಇನ್ನು ನೆಕ್ಸ್ಟ್ ಕರಗ ನೋಡ್ರಿ, ಕರ್ನಾಟಕದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಧಾರ್ಮಿಕ ಹಬ್ಬಗಳಲ್ಲಿ ಒಂದು. ಏನು, ಎಲ್ಲಿ ಮುಖ್ಯವಾಗಿ ಆಚರಣೆ ಮಾಡ್ತಾರೆ, ಬೆಂಗಳೂರಲ್ಲಿ ನೋಡ್ರಿ, ಬೆಂಗಳೂರು ನಗರದಲ್ಲಿ ಮುಖ್ಯವಾಗಿ ಆಚರಣೆ ಮಾಡ್ತಾರ. ಈ ಹಬ್ಬವನ್ನು ದ್ರೌಪದಿ ದೇವಿಗೆ ಸಮರ್ಪಿಸಲಾಗಿದೆ ಅಂತ ಹೇಳ್ಬೋದು. ಇದನ್ನ ಯಾರ ನೆನಪಿಗಾಗಿ ಮಾಡ್ತಾರೆ, ದ್ರೌಪದಿ ದೇವಿಗೆ ಸಮರ್ಪಿಸಲಾಗಿದೆ. ಇದನ್ನ ಮುಖ್ಯವಾಗಿ ತಿಗಳ ಸಮುದಾಯದವರು ಆಚರಣೆ ಮಾಡ್ತಾರೆ. ಇಂಪಾರ್ಟೆಂಟ್, ತಿಗಳ ಸಮುದಾಯದವರು ಏನ್ ಮಾಡ್ತಾರ, ಆಚರಣೆ ಮಾಡ್ತಾರ. ಆಮೇಲೆ ಧರ್ಮದಾಯ ಎಲ್ಲಿ ಅಂತಾರ, ಇದು ಎಲ್ಲಿ ಕೇಂದ್ರವಾಗಿದೆ ಅಂದ್ರ ಧರ್ಮರಾಯ ಸ್ವಾಮಿ ಟೆಂಪಲ್ ಕರಗ ಉತ್ಸವ ಕೇಂದ್ರವಾಗಿದೆ. ಹೌದಾ, ಬೆಂಗಳೂರದ ಧರ್ಮರಾಯ ಸ್ವಾಮಿ ಟೆಂಪಲ್ ಅಲ್ಲಿ ಏನ್ ಮಾಡ್ದ ಕರಗ ಉತ್ಸವವನ್ನ ಆಚರಣೆಯನ್ನ ಮಾಡ್ತಾರ. ಯುಗಾದಿ ಮತ್ತು ಕರಗ, ಆಮೇಲೆ ನೆಕ್ಸ್ಟ್ ಕಂಬಳ, ಇನ್ನು ಮೈಸೂರು ನಾಡ ಹಬ್ಬ, ಇವು ನಮ್ಮ ಕರ್ನಾಟಕದ ವಿಶೇಷವಾಗಿ ಏನ್ ಮಾಡ್ತಾರ ಅಂದ್ರೆ ಆಚರಣೆಯನ್ನ ಮಾಡ್ತಾರ. ಇದು ನಮಗ್ ಗೊತ್ತಿರ್ಬೇಕಾದದ್ದು. ಇನ್ನು ನೆಕ್ಸ್ಟ್ ಆಸಾಂ ನೋಡಿದೀವಿ. ಇನ್ನು ನೆಕ್ಸ್ಟ್ ನಾಗಾಲ್ಯಾಂಡ್ ನೋಡ್ರಿ, ನಾಗಾಲ್ಯಾಂಡ್ ಹಬ್ಬವನ್ನು ಯಾವುದು ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ನೋಡೋಣ. ನೋಡ್ರಿ, ನಾಗಾಲ್ಯಾಂಡ್ ಹಬ್ಬವನ್ನು ನಾವು ಹಾರ್ನ್ಬಿಲ್ ಉತ್ಸವ ಅಂತ ಮಾಡ್ತೀವಿ. ಹಾರ್ನ್ಬಿಲ್ ಉತ್ಸವ ಅತ್ಯಂತ ಪ್ರಸಿದ್ಧ ಮತ್ತು ಸಾಂಸ್ಕೃತಿಕ ಹಬ್ಬವಾಗಿದೆ. ಯಾವುದು, ಹಾರ್ನ್ಬಿಲ್. ಇದನ್ನ ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಕರೀತಾರೆ. ಇದನ್ನ ಆ ನಾಗಾಲ್ಯಾಂಡ್ದಾಗ ಹಬ್ಬಗಳ ಹಬ್ಬ ಅಂತ ಕರೀತಾರೆ. ಅದನ್ನ ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ ಅಂತ ಅದನ್ನ ಕರೀತಾರ. ಈ ಹಾರ್ನ್ಬಿಲ್ ಉತ್ಸವ ಅಂತ ಕರೀತಾರೆ. ಪ್ರತಿ ವರ್ಷ ಏನ್ ಮಾಡ್ತಾರ, ಡಿಸೆಂಬರ್ 1ರಿಂದ 10ರವರೆಗೆ ಆಚರಣೆ ಮಾಡ್ತಾರ. ಪ್ರತಿ ವರ್ಷ ಎಲ್ಲಿ, ಡಿಸೆಂಬರ್ 1ರಿಂದ 10ರವರೆಗೆ ಮಾಡ್ತಾರ. ಇದು ನಾಗಾಲ್ಯಾಂಡ್ ವಿವಿಧ ಬುಡಕಟ್ಟು ಜನಾಂಗಗಳ ಸಾಂಸ್ಕೃತಿಕ ಮತ್ತು ನೃತ್ಯ, ಸಂಗೀತ, ಆಹಾರ, ಸಾಂಪ್ರದಾಯಿಕ ಒಂದು ವೇದಿಕೆ ಪ್ರದರ್ಶಿಸಲಾಗಿದೆ. ಹೌದಾ, ಇಲ್ಲಿ ಒಂದು ಹಾರ್ನ್ಬಿಲ್ ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ, ಅತಿ ಹೆಚ್ಚು ನಾಗಾಲ್ಯಾಂಡ್, ಅಂದ್ರೆ ವಿಶೇಷವಾಗಿ ನಾಗಾಲ್ಯಾಂಡ್ದಲ್ಲೇನೆ ಮಾಡ್ತಾರ. ಇನ್ನು ಇದು ಪ್ರಸಿದ್ಧ ಸಾಂಸ್ಕೃತಿಕ ಮತ್ತು ಇದನ್ನ ಏನಂತ ಕರೀತಾರೆ, ನಾಗಾಲ್ಯಾಂಡ್ದಲ್ಲಿ ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ ಅಂತ ಕರೀತಾರೆ. ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್, ಹಬ್ಬಗಳ ಹಬ್ಬ ಅಂತ ಕರೀತಾರೆ. ಇದು ಪ್ರತಿ ವರ್ಷ ಯಾವಾಗ ಎಷ್ಟರಾಗ ನಡೀತೈತಿ, ಇದು ಡಿಸೆಂಬರ್ 1ರಿಂದ 10ರವರೆಗೆ ಇದು ನಡೀತೈತಿ. ಇದು ನಾಗಾ ಬುಡಕಟ್ಟು ಜನಾಂಗಗಳು ಸಾಂಸ್ಕೃತಿಕ ಉತ್ಸವ ಅಂತ ಕರಿಬಹುದು. ಇದನ್ನ ನೃತ್ಯ, ಸಂಗೀತ, ಆಹಾರ, ಸಾಂಪ್ರದಾಯಿಕ ಎಲ್ಲ ಏನಾಗುತ್ತಾ ಅಲ್ಲಿ ನಡೀತೈತಿ. ಇದು ನಮ್ಮ ನಾಗಾಲ್ಯಾಂಡ್ ಆಯ್ತು. ಇನ್ನು ನೆಕ್ಸ್ಟ್ ಕ್ವಶನ್ ನಾವು ಏನ್ ನೋಡ್ತೀವಿ, ಈ ಕೆಳಗಿನ ಯಾವ ಜೀವಕೋಶ ಅಂಗಕವು ನ್ಯೂಕ್ಲಿಯಸ್ ಹೊರತುಪಡಿಸಿ DNA ಯನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ.
ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಕೆಳಗಿನ ಯಾವ ಜೀವಕೋಶ ಅಂಗವು ನ್ಯೂಕ್ಲಿಯಸ್ ಹೊರತುಪಡಿಸಿ DNA ಯನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಆಪ್ಷನ್ ಏನಿದೆ, ಗಾಲ್ಗಿ ಉಪಕರಣ, ಮೈಟೋಕಾಂಡ್ರಿಯಾ, ಸೈಟೋಪ್ಲಾಸಮು ಮತ್ತು ರೈಸೋಸೋಮ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಾವು ನೋಡ್ಬೇಕಾದ ಆನ್ಸರ್ ಯಾವುದು? ಮೈಟೋಕಾಂಡ್ರಿಯಾ. ನೋಡ್ರಿ, ಏನು ಸ್ವಲ್ಪ ಮೈಟೋಕಾಂಡ್ರಿಯಾ ಬಗ್ಗೆ ತಿಳ್ಕೋದಾದ್ರೆ, ನೋಡ್ರಿ, ಈ ಮೈಟೋಕಾಂಡ್ರಿಯಾ ಏನಂತ ಕರಿತೀವಿ? ನೋಡ್ರಿ, ಈ ಮೈಟೋಕಾಂಡ್ರಿಯಾ ಅನ್ನೋದು ಕೋಶದ ಶಕ್ತಿಯ ಗೃಹ ಅಂತ ಕರಿತೀವಿ. ಪವರ್ ಆಫ್ ಹೌಸ್ ಆಫ್ ದ ಶೆಲ್ ಅಂತ ಕರಿತೀವಿ ಇದನ್ನು, ಕೋಶದ ಶಕ್ತಿಯ ಗೃಹ. ಓಕೆ, ನೋಡ್ರಿ, ಇದು ಯೂಕ್ಯಾರಿಟೋ ಕೋಶಗಳಲ್ಲಿ ಸಸ್ಯ ಮತ್ತು ಪ್ರಾಣಿ ಕೋಶಗಳಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ಸಸ್ಯ ಮತ್ತು ಪ್ರಾಣಿ ಕೋಶಗಳಲ್ಲಿ ಏನ್ ಮಾಡುತ್ತದೆ? ಈ ಮೈಟೋಕಾಂಡ್ರಿಯಾ ಕಂಡು ಬರ್ತದೆ. ಇದನ್ನ 2 ಪದರಗಳ ಆವರಣದಲ್ಲಿದೆ, ಡಬಲ್ ಮೆಂಬ್ರೇನ್ ಅಂತ ಹೊಂದಿದೆ. ಯಾವುದು? ಔಟರ್ ಮೆಂಬ್ರೇನು ಮತ್ತು ಇನ್ನರ್ ಮೆಂಬ್ರೇನು, ಒಳಪದರು ಮತ್ತು ಹೊರಪದರು ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ಏನು ಔಟರ್ ಮೆಂಬ್ರೇನ್ ಮತ್ತು ಇನ್ನರ್ ಮೆಂಬ್ರೇನ್ ಹೊಂದಿದೆ. ಇದು ಎಲ್ಲಿ ಕಂಡು ಬರ್ತತಿ? ಸಸ್ಯದ ಮತ್ತು ಪ್ರಾಣಿಯ ಕೋಶಗಳಲ್ಲಿ ಇದು ಕಂಡು ಬರ್ತತಿ. ಇದನ್ನ ನಾವೇನಂತ ಕರಿತೀವಿ? ಕೋಶದ ಶಕ್ತಿ ಗೃಹ ಅಂತ ಕರಿತೀವಿ, ಪವರ್ ಆಫ್ ಹೌಸ್ ದಿ ಶೆಲ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಇದರ ವಿಶೇಷತೆ ಅಂದ್ರೆ, ಇದರ ಅರ್ಥ ತನ್ನದೇ ಆದ DNA ಯನ್ನು ಹೊಂದಿರುವ ಏಕೈಕ ಕೋಶ ಅಂಗಕಗಳಲ್ಲಿ ಇದು ಒಂದು ಅಂತ ಕರಿತೀವಿ. ತನ್ನದೇ ಆದ DNA ಯನ್ನು ಹೊಂದಿರುವ ಏಕೈಕ ಕೋಶ, ಹೌದಾ, ಅಂಗಗಳಲ್ಲಿ ಇದು ಒಂದು. ಇದು ಮತ್ತು ATP ಯ ಉತ್ಪಾದನೆ, ಎನರ್ಜಿ ಪ್ರೊಡಕ್ಷನ್ ಅಂತ ಕರಿತೀವಿ. ಅದರ ಮುಖ್ಯ ಕಾರ್ಯ ಇದರ ಮುಖ್ಯ ಕಾರ್ಯ ಏನಂತಂದ್ರೆ ATP ಉತ್ಪಾದನೆ, ಏನಂದ್ರೆ ಎನರ್ಜಿ ಪ್ರೊಡಕ್ಷನ್ಸ್. ಮತ್ತೆ ಇದರ ಇರುವ ಒಂದು ಸ್ಥಳ ಯಾವುದು ಅಂತಂದ್ರ ಸೆಲ್ ರೆಸ್ಪಿರೇಷನ್ ಅಲ್ಲಿ ಇರ್ತತಿ. ಇದು ಎಲ್ಲಿ? ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಇರುತ್ತತಿ. ಇದು ನಮಗೆ ಗೊತ್ತಿರ್ಬೇಕು. ಮೈಟೋಕಾಂಡ್ರಿಯಾ ಏನು ಒಂದು, ಇದು ಗೊತ್ತಾಯ್ತಲ್ಲ, ತನ್ನದೇ ಆದ DNA ಹೊಂದಿರುವ ಏಕೈಕ ಕೋಶ. ಕ್ವಶನ್ ಏನಿದೆ ನೋಡ್ರಿ, ಈ ಕೆಳಗಿನ ಯಾವ ಜೀವಕೋಶ ಅಂಗಕವು ನ್ಯೂಕ್ಲಿಯಸ್ ಹೊರತುಪಡಿಸಿ DNA ಯನ್ನು ಹೊಂದಿರುತ್ತದೆ? ಯಾವುದು? ಮೈಟೋಕಾಂಡ್ರಿಯಾನು DNA ಹೊಂದಿರುವ ಏಕೈಕ ಒಂದು ಅಂಗಕ ಅಂತ ಕರಿಬಹುದು. ಇನ್ನು ನೆಕ್ಸ್ಟ್ ಯಾವುದು ಅಂತಂದ್ರ, ನಾವು ಗಾಲ್ಗಿ ಉಪಕರಣಗಳನ್ನ ನೋಡೋಣ. ಗಾಲ್ಗಿ ಉಪಕರಣಗಳು ಅಂತಂದ್ರೆ ಏನು? ನೋಡ್ರಿ, ಇದನ್ನ ನಾವು ಏನಂತ ಕರಿತೀವಿ? ಪೋಸ್ಟ್ ಆಫ್ ದ ಶೆಲ್ ಅಂತ ಕರಿತೀವಿ. ಪೋಸ್ಟ್ ಆಫೀಸ್ ದ ಶೆಲ್ ಅಂತ ಕರಿತೀವಿ. ಏನಿದು? ಎಂಡೋಪ್ಲಾಸ್ಟಿಸಮ್ ಮತ್ತು ರೆಟಿಕ್ಯುಲಮ್ ನಿಂದ ಬಂದು ಪ್ರೋಟೀನ್ಗಳನ್ನ ಸಂಸ್ಕರಿಸುತ್ತದೆ. ಹೌದಾ? ಎಂಡೋಪ್ಲಾಸ್ಮಿಕ್ ಮತ್ತು ರೆಟಿಕ್ಯುಲಮ್ ನಿಂದ ಬಂದ ಪ್ರೋಟೀನ್ಗಳನ್ನ ಏನ್ ಮಾಡ್ತೈತಿ ಅಂದ್ರೆ ಇದು ಸಂಸ್ಕರಣೆ ಮಾಡ್ತತಿ. ಆಮೇಲೆ ಇದನ್ನು ಮೊದಲಿಗೆ ಕಂಡು ಹಿಡಿದವರು ಯಾರು ಕೇಳ್ತಾರ. ಇದನ್ನು ಕಂಡು ಹಿಡಿದವರು ಯಾರಂದ್ರ ಕೆಮಿಲೋ ಗಾಲ್ಗಿ ಅಂತ, ಅವನ ಹೆಸರು ಇಟ್ಟಿದ್ದಾರೆ ಗಾಲ್ಗಿ ಅಂತ. ಕೆಮಿಲೋ ಗಾಲ್ಗಿ ಅಂತ ಅವ್ರು ಏನ್ ಮಾಡ್ತಾರೆ? ಇದನ್ನ ಕಂಡು ಹಿಡಿತಾರ. ಇದು ಯೂಕ್ಯಾರಿಯೋಟಿಕ್ ಕೋಶಗಳಲ್ಲಿ ಮತ್ತು ಸಸ್ಯ ಮತ್ತು ಪ್ರಾಣಿ ಕೋಶಗಳಲ್ಲಿ ಕಂಡು ಬರ್ತದೆ. ಹೌದಾ? ಎಲ್ಲಿ? ಯೂಕ್ಯಾರಿಟಿಕ್ ಕೋಶಗಳಲ್ಲಿ, ಸಸ್ಯ ಮತ್ತು ಪ್ರಾಣಿ ಕೋಶಗಳಲ್ಲಿ ಏನ್ ಮಾಡ್ತದೆ? ಇದು ಕಂಡು ಬರ್ತತಿ. ಇದು ಗಾಲ್ಗಿ ಉಪಕರಣಗಳು. ಇನ್ನ ನೋಡ್ರಿ, ಸೈಟೋಪ್ಲಾಸಮ್. ನೋಡ್ರಿ, ಸೈಟೋಪ್ಲಾಸಮ್ಗಳು ಏನಂತಂದ್ರೆ, ಈ ಸೈಟೋಪ್ಲಾಸಮ್ ಎಂದರೆ ಒಳಭಾಗದಲ್ಲಿರುವ ಜೆಲ್, ಹೌದಾ, ಜೆಲ್ ಲೈಕ್ ಪದಾರ್ಥ ಅಂತ. ಇದು ಇನ್ನೊಂದು ಕೋಶ ಪೊರೆ, ಶೆಲ್ ಮೆಂಬ್ರೇನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಭಾಗದಲ್ಲಿ ಇರುತ್ತದೆ. ಯಾವುದು? ಇದು ಕೋಶ ಪರದೆಯ ಸೆಲ್ ಮೆಂಬ್ರೇನ್ ಇರ್ತದಲ್ಲ, ಅದು ಅದರ ಮತ್ತು ನ್ಯೂಕ್ಲಿಯಸ್ಸಿನ ನಡುವೆ ಭಾಗದಲ್ಲಿ ಇರ್ತದೆ ಇದು. ಮತ್ತೆ ಆಮೇಲೆ ಇದು ನ್ಯೂಕ್ಲಿಯಸ್ ಅನ್ನು ಹೊರತುಪಡಿಸಿ ಕೋಶದ ಎಲ್ಲಾ ಭಾಗಗಳಿಗೆ ಒಳಗೊಂಡಿರುತ್ತದೆ. ಇದು ನ್ಯೂಕ್ಲಿಯಸ್ ಅನ್ನು ಹೊರತುಪಡಿಸಿ ಕೋಶದ ಎಲ್ಲಾ ಭಾಗಗಳಿಗೆ ಏನಾಗಿದೆ? ಒಳಗೊಂಡಿರುತ್ತದೆ. ಆಮೇಲೆ ನೆಕ್ಸ್ಟ್ ಕೋಶದ ಅಂಗಗಳಿಗೆ ಸೈಟೋಪ್ಲಾಸಮ್ ನಲ್ಲಿ ತಲುಪಿಸುತ್ತದೆ. ಹೌದಾ? ಇದು ಕೋಶದ ಆಂತರಿಕ ಮಾಧ್ಯಮ, ಇಂಟರ್ನಲ್ ಮೀಡಿಯಂನಲ್ಲಿ ಎಂದು ಕರೀತಾರೆ. ಏನು? ಈ ನ್ಯೂಕ್ಲಿಯಸ್ ಮತ್ತು ಇದು ಕೋಶ ಪರದೆ ಅಂತ ಹೇಳ್ತೀವಲ್ಲ, ಅದ ಆಂತರಿಕ ಮಧ್ಯದ ಇದನ್ನ ಏನಂತ ಕರಿತೀವಿ? ಇಂಟರ್ನಲ್ ಮೀಡಿಯಂ ಆಫ್ ದ ಶೆಲ್ ಅಂತ ಕರಿತೀವಿ. ಇಂಟರ್ನಲ್ ಮೀಡಿಯಂ, ನ್ಯೂಕ್ಲಿಯಸ್ ಹೊರತುಪಡಿಸಿ ಎಲ್ಲಾ ಕೋಶದ ಭಾಗಗಳನ್ನು ಒಳಗೊಂಡಿರ್ತದೆ ಇದು. ಇದನ್ನ ನಾವೇನ್ ಕರಿತೀವಿ? ಇಂಟರ್ನಲ್ ಮೀಡಿಯಂ ಆಫ್ ದ ಶೆಲ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಲೈಸೋಸೋಮ್. ನೋಡ್ರಿ, ಲೈಸೋಸೋಮು, ಈ ಲೈಸೋಸೋಮ್ ಅನ್ನೋನು ಕೋಶದ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರೀತಾರೆ. ಕೋಶದ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರೀತಾರೆ. ಏನು? ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಶೆಲ್ ಅಂತ ಕರೀತಾರೆ ಲೈಸೋಸೋಮ್ ಅನ್ನ. ಇದು ಪ್ರೋಟೀನ್ ಸಂಶ್ಲೇಷಣೆ ಮತ್ತು ನಡೆಯುವ ಸ್ಥಳವಾಗಿ ಕಾರ್ಯದಲ್ಲಿ ನಿರ್ವಹಿಸ್ತದೆ ಇದು. ಹೌದಾ? ಎಲ್ಲಿ ಇರ್ತದೆ? ಪ್ರೋಟೀನ್ ಸಂಶ್ಲೇಷಣೆ ನಡೆಯುವ ಸ್ಥಳದಲ್ಲಿ. ಹೌದಾ? ಇದರ ಕಾರ್ಯ ಏನ ಅಂತಂದ್ರ ಪ್ರೋಟೀನ್ ಸಂಶ್ಲೇಷಣೆ ಮಾಡೋದು, ಟ್ರಾನ್ಸ್ಲೇಷನ್ ಪ್ರೊಸೆಸ್. ಏನು? ಕೋಶದ ಬೆಳವಣಿಗೆ ಮತ್ತು ದುರಸ್ತಿಯ ಕಾರ್ಯಗಳಿಗೆ ಅಗತ್ಯವಾದ ಪ್ರೋಟೀನ್ ಅನ್ನ ತಯಾರಿಕೆ ಮಾಡಿಕೊಡೋದು.
ಇದರ ಕಾರ್ಯ ಏನಂತಂದ್ರ, ಈಗ ರೈಸೋಸೋಮ್ದ ಕಾರ್ಯ ಏನಂದ್ರ ಕೋಶದ ಬೆಳವಣಿಗೆ. ಹೌದಾ, ಈ ಕೋಶದ ಬೆಳವಣಿಗೆ ಇರ್ತೈತಲ್ಲ, ಆ ಬೆಳವಣಿಗೆ ದುರಸ್ತಿ ಕಾರ್ಯಗಳಿಗೆ ಅಗತ್ಯವಾದ ಪ್ರೋಟೀನ್ ಅನ್ನ ಮಾಡೋದು. ಇದರಲ್ಲಿ 2 ವಿಧಗಳಿದಾವು. ಏನಂದ್ರ 70S ರೈಸೋಸೋಮ್ಸ್ ಬ್ಯಾಕ್ಟೀರಿಯಾದ ಪ್ರೋಕ್ಯಾರಿಟಿಕ್ ಮತ್ತು 18 ರೈಸೋಸೋಮ್ಸ್ ಯೂಕ್ಯಾರಿಟಿಕ್ ಕೋಶಗಳು ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಅಂತ ಕರಿತೀವಿ. ಹೌದಾ, ಇವು 2 ವಿಧಗಳನ್ನ ನಾವು ನೋಡ್ತೀವಿ. ಎಲ್ಲಿ ಈ 2 ವಿಧಗಳು ರೈಸೋಸೋಮ್ ಅಲ್ಲಿ 17S ರೈಸೋಸೋಮ್ ಮತ್ತು ನೆಕ್ಸ್ಟ್ ಇನ್ನೊಂದು 18S ರೈಸೋಸೋಮ್ದು ಬ್ಯಾಕ್ಟೀರಿಯಾ ಯೂಕ್ಯಾರಿಟಿಕ್. ಓಕೆ, ಇನ್ನು ನೆಕ್ಸ್ಟ್ ಚಾರ್ಜ್ಡ್ ಕಣಗಳ ನಡುವಿನ ಬಲವನ್ನು ಹೀಗೆ ಎಂದು ಕರೆಯಲಾಗುತ್ತದೆ. ಚಾರ್ಜ್ಡ್ ಕಣಗಳ ನಡುವಿನ ಬಲವನ್ನು ಹೀಗೆ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಪರಮಾಣು ಬಲ, ಗುರುತ್ವಾಕರ್ಷಣ ಬಲ, ಕೇಂದ್ರಾಭಿಮುಖ ಬಲ, ವಿದ್ಯುತ್ ಕಾಂತೀಯ ಬಲ ಅಂತ ಹೇಳಿದ್ದಾರೆ. ಹೌದಾ, ನಮ್ದು ಆನ್ಸರ್ ಬಂದು ಏನು, ವಿದ್ಯುತ್ ಕಾಂತೀಯ ಬಲ, ಸೆಂಟ್ರಿಫಿಕಲ್ ಅಂದ್ರೆ ಏನಂತ ಕರಿತೀವಿ, ವಿದ್ಯುತ್ ಕಾಂತೀಯ ಬಲ, ಎಲೆಕ್ಟ್ರಿಕಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ಸ್ ಫೋರ್ಸ್ ಅಂತ ಕರಿತೀವಿ. ಹಂಗಾದ್ರೆ ಏನು ಚಾರ್ಜ್ ಹೊಂದಿರುವ ಕಣಗಳ ನಡುವಿನ ಬಲವನ್ನು ಏನಂತ ಕರಿತೀವಿ, ಚಾರ್ಜ್ ಹೊಂದಿರುವ ಅಂದ್ರೆ 2 ಚಾರ್ಜ್ ಹೊಂದಿರುವ ಕಣಗಳನ್ನ ಬಲವನ್ನು ಏನಂತ ಕರಿತೀವಿ, ವಿದ್ಯುತ್ ಕಾಂತೀಯ ಎಲೆಕ್ಟ್ರೋಸ್ಟಾಟಿಕ್ಸ್ ಫೋರ್ಸ್ ಅಂತ ಕರಿತೀವಿ. ಇದನ್ನ ಕೊಲಂಬೋ ಫೋರ್ಸ್ ಅಂತಾನು ಕರಿಬಹುದು. ಹೌದಾ, ಇದು ಚಾರ್ಜ್ಗಳ ನಡುವಿನ ದೂರದ ಮೇಲೆ ಅವಲಂಬಿತವಾಗಿರುತ್ತದೆ. ಹೌದಾ, ಇದು ಚಾರ್ಜ್ಗಳ ನಡುವಿನ ದೂರದ ಮೇಲೆ ಅವಲಂಬಿತವಾಗಿರುತ್ತದೆ. ನೋಡ್ರಿ, ಈಗ ಪ್ಲಸ್ ಮೈನಸ್ ಅಂತಂದ್ರೆ ಏನಾಗುತ್ತಾ, ಇದು ಮೈನಸ್ ಅಂದ್ರೆ ಏನಾಗುತ್ತೆ, ವಿಕರ್ಷಿಸುತ್ತದೆ. ಅದೇ ಪ್ಲಸ್ ಮೈನಸ್ ಅಂದ್ರೆ ಆಕರ್ಷಣೆ ಮಾಡುತ್ತದೆ. ಪಾಸಿಟಿವ್ ಏನಾಗುತ್ತಾ, ವಿಕರ್ಷಿಸುತ್ತದೆ. ಪಾಸಿಟಿವ್ ನೆಗೆಟಿವ್ ಅಂತಂದ್ರೆ ಆಕರ್ಷಿಸುತ್ತದೆ. ಇದು ಯೂನಿವರ್ಸಲ್ ಸ್ಕ್ವಯರ್ ಲಾ ಅಂತ ಕರಿತೀವಿ. ನೋಡ್ರಿ, ಇದ್ರ ಫಾರ್ಮುಲಾ ಏನಂದ್ರೆ F=K Q1 Q2 ಡಿವೈಡೆಡ್ ಬೈ 2. ಇದು ಒಂದು ಮೂಲಭೂತ ಪ್ರಕೃತಿಯ ಬಲಗಳಲ್ಲಿ ಇದು ಒಂದು. ಹೌದಾ, ಈ ಬಲಗಳಲ್ಲಿ ಇದು ಒಂದು. ಇದು ಸಮಾನ ಚಾರ್ಜರ್ಗಳನ್ನ ಏನ್ ಮಾಡ್ತದೆ, ವಿಕರ್ಷಿಸತಿ. ಇನ್ನು ವಿರುದ್ಧ ಚಾರ್ಜರ್ಗಳಲ್ಲಿ ಏನಾಗುತ್ತಾ ಅಂದ್ರ ಆಕರ್ಷಿಸುತ್ತದೆ. ಇದು ನಮಗ್ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಗುರುತ್ವಾಕರ್ಷಣ ಬಲ. ನೋಡ್ರಿ, ಗ್ರಾವಿಟೇಷನಲ್ ಫೋರ್ಸ್ ನಮ್ಗೆ ಗೊತ್ತಿರೋ ಹಂಗೆ 2 ದ್ರವ್ಯಮಾನಗಳ ಮಾಸ್ ಏನಿರ್ತದೆ ಹೊಂದಿರುವ ವಸ್ತುಗಳನ್ನು ಪರಸ್ಪರ ಆಕರ್ಷಿಸುವ ಬಲವನ್ನು ನಾವು ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. 2 ದ್ರವ್ಯಮಾನ ಹೊಂದಿರುವ ವಸ್ತುಗಳ ಅಂದ್ರ ಪರಸ್ಪರ ಆಕರ್ಷಿಸುವ ಬಲವನ್ನು ನಾವೇನ್ ಕರಿತೀವಿ, ಗುರುತ್ವಾಕರ್ಷಣ ಅಂತ ಕರಿತೀವಿ. ಇನ್ನು ಯೂನಿವರ್ಸಲ್ ಫೋರ್ಸ್ ಎಲ್ಲಾ ವಸ್ತುಗಳ ಪರಸ್ಪರ ಆಕರ್ಷಿಸುತ್ತವೆ. ಎಲ್ಲಾ ವಸ್ತುಗಳು ಏನಾಗುತ್ತೆ, ಪರಸ್ಪರ ಆಕರ್ಷಿಸುತ್ತವೆ. ಭೂಮಿಯ ವಸ್ತುಗಳು ತನ್ನ ಕಡೆ ಇದರಿಂದಲೇ ನಾವೇನಂತೀವಿ, ದೂರ ಹೆಚ್ಚಿದಂತೆ ಕಡಿಮೆ ಆಗುತ್ತದೆ. ಏನು ಒಂದು ಫೋರ್ಸ್ ಇರುತ್ತಲ್ಲ, ಎಷ್ಟು ದೂರದಿಂದ ಅದು ಏನು ಆಕರ್ಷಣೆ ಮಾಡುತ್ತಲ್ಲ ಅದು ಅಷ್ಟು ಕಡಿಮೆ ಆಗುತ್ತಾ ಹೋಗ್ತದೆ. ಅದ ಎಕ್ಸಾಂಪಲ್ ನೋಡ್ರಿ, ಗುರುತ್ವಾಕರ್ಷಣ ನೋಡ್ರಿ ಎಕ್ಸಾಂಪಲ್, ವಸ್ತುವು ಭೂಮಿಗೆ ಬೀಳುವುದು. ಒಂದು ಭೂಮಿಗೆ ಬೀಳುವುದಂದ್ರೆ ನಾವು ಕೈಯಿಂದ ಬಿಡುವ ಕಲ್ಲು ಒಣ್ಣೆದು ನಾವು ಕೈಯಿಂದ ಬಿಟ್ರ ತಕ್ಷಣ ಏನಾಗುತ್ತೆ, ಬಿದ್ದು ಬಿಡ್ತತಿ. ಅಥವಾ ಆಪಲ್ ಕೆಳಗೆ ಬೀಳುವುದು. ಹೌದಾ, ಇದ ನ್ಯೂಟನ್ಸ್ ಲಾಸ್ ಗೊತ್ತಲ್ಲ ಅಲ್ಲಿ. ಇನ್ನು ನೆಕ್ಸ್ಟ್ ಭೂಮಿಯ ಸೂರ್ಯನ ಸುತ್ತುವುದು. ಭೂಮಿಯು ಸೂರ್ಯನ ಗುರುತ್ವಾಕರ್ಷಣೆಯಿಂದ ತನ್ನ ಕಕ್ಷೆಯಲ್ಲಿ ಏನೋ ಉಳಿಯುತ್ತದೆ. ಭೂಮಿಯು ಸೂರ್ಯನ ಸುತ್ತುವಾಗ ಅದು ಗುರುತ್ವಾಕರ್ಷಣದಿಂದ ಏನಾಗುತ್ತೆ, ಭೂಮಿಯು ತನ್ನ ಸೂರ್ಯನ ಒಂದು ಕಕ್ಷೆಯ ಮಾತ್ರ ಸುತ್ತಿರ್ತದೆ. ಇನ್ನು ಚಂದ್ರನು ಭೂಮಿಯ ಸುತ್ತುವುದು. ಇದು ಯಾವುದೋ ಗುರುತ್ವಾಕರ್ಷಣ ಬಲದಿಂದನೇ. ಭೂಮಿಯ ಗುರುತ್ವಾಕರ್ಷಣವು ಚಂದ್ರನನ್ನು ಹಿಡಿದುಕೊಂಡಿದೆ. ಭೂಮಿಯ ಗುರುತ್ವಾಕರ್ಷಣದಿಂದ ಏನಾಗ ಚಂದ್ರನ ಹಿಡ್ಕೊಂಡು, ಇದು ನಮ್ಗೆ ಎಕ್ಸಾಂಪಲ್, ಇವು ಉದಾಹರಣೆ. ಗ್ರಾವಿಟೇಷನ್ ಫೋರ್ಸ್. ಹೌದಾ, ನಾವು ಯಾವುದೇ ಒಂದು ವಸ್ತುವನ್ನು ಕೆಳಗೆ ಬಿಟ್ಟಾಗೋದು ತಕ್ಷಣ ಏನಾಗುತ್ತಾ, ಭೂಮಿಗೆ ಬೀಳುತ್ತ. ಯಾಕಂದ್ರೆ ಬಿಕಾಸ್ ಆಫ್ ಗುರುತ್ವಾಕರ್ಷಣ. ಹೌದಾ, ಇನ್ನು ನೆಕ್ಸ್ಟ್ ಕೇಂದ್ರಾಭಿ ಬಲ, ಸೆಂಟ್ರಿಫಿಕಲ್ ಫೋರ್ಸ್ ಅಂತ ಕರಿತೀವಿ. ವೃತ್ತಾಕಾರದ ಚಲನೆಯಲ್ಲಿ ವಸ್ತುಗಳನ್ನು ಕೇಂದ್ರದಿಂದ ಹೊರಗೆ ತಳ್ಳುವಂತೆ ಒಂದು ಕಾಲ್ಪನಿಕ ಶಕ್ತಿ, ಇದು ಒಂದು ಕಾಲ್ಪನಿಕ ಬಲ ಅಂತ ಕರಿತೀವಿ. ಇದನ್ನು ಕೇಂದ್ರಾಭಿಗಾಮಿ ಬಲ ಅಂತ ಕರಿತೀವಿ. ಇದು ಜಸ್ಟ್ ಒಂದು ಕಾಲ್ಪನಿಕ ಬಲ. ಅಂದ್ರೆ ಈಗ ಹೆಂಗಂದ್ರೆ ಬಲ ಅಂತ ಕರಿತೀವಿ. ಇದನ್ನ ನೋಡ್ರಿ, ವಾಸ್ತವ ಬಲ ಅಂದ್ರೆ ಕಾಲ್ಪನಿಕವಾಗಿ ಸುಡೋ ಫೋರ್ಸ್ ಅಂತ ಕರಿತೀವಿ. ಸುಡೋ ಫೋರ್ಸ್ ಇದು ಕೇಂದ್ರಾಭಿಮುಖ ಬಲಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಕಾರ್ಯವನ್ನು ನಿರ್ವಹಿಸುವಂತೆ ವೃತ್ತದ ಚಲನೆಯಲ್ಲಿ ಪುರಾವೆ ವಸ್ತು ಇದ್ದು ಆರಂಭವಾಗುತ್ತದೆ. ಉದಾಹರಣೆ, ನಾವು ಒಂದು ಜಲವನ್ನು ತಿರುಗಿಸುವ ಬಕೆಟ್ ನಲ್ಲಿ ಹಾಕಿದಾಗ ನೀರು ಹೊರಕ್ಕೆ ಹೋಗದಂತೆ ಕಾಣುತ್ತದೆ. ಒಂದು ಎಕ್ಸಾಂಪಲ್, ಒಂದು ಬಕೆಟ್ ದಾಗ ನೀರ್ ಹಾಕೊಂಡು ಹಿಂಗೆ ಸುತ್ತರಿದಾಗ ಅದು ಹೊರಗೆ ಬಂದಂಗ ಆಗಿಸ್ತದೆ, ಬಟ್ ಹೊರಗಡೆ ಬರೋದಿಲ್ಲ ಅದು. ಮತ್ತೆ ಇನ್ನೊಂದು ನೆಕ್ಸ್ಟ್
ಕಾರನ್ನು ತಿರುವಿನಲ್ಲಿ ವೇಗವಾಗಿ ಹೋಗುವಾಗ ಪ್ರಯಾಣಿಕರು ಹೊರಗೆ ತಳ್ಳುವಂತೆ ಮಾಡುತ್ತದೆ. ನೋಡ್ರಿ, ಒಂದು ಕಾರನ್ನ ನಾವು ರಿಟರ್ನ್ ಅಂದ್ರೆ ಕರ್ವ್ ಅಲ್ಲಿ ಹಿಂಗ್ ಟರ್ನ್ ಮಾಡುವಾಗ ಅವಾಗ ನಾವು ಒಂದ್ ಸ್ವಲ್ಪ ಹೊರಗಡೆ ಹೋದಂಗ್ ಮಾಡ್ತೀವಿ, ಬಟ್ ಹೊರಗೆ ಹೋಗಲ್ಲ. ಅದಕ್ಕೆ ನಾವು ಏನು ಕಾರಣ ಅಂತಂದ್ರೆ ಕೇಂದ್ರಾಭಗಾಮಿ ಬಲ ಅಂತ ಕರಿತೀವಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ ಇದನ್ನ. ಓಕೆ, ಇನ್ನು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆಗಳು ನೀರು ಹೊರಗೆ ಹೋಗುವುದು ಆ ತರ. ಅಂದ್ರೆ ಏನಾಗುತ್ತೆ ಅಂದ್ರೆ ಕೇಂದ್ರದಿಂದ ಹೊರಗೆ ತಳ್ಳುವಂತೆ ಕಾಣುವ ಕಲ್ಪನೆ ಬಲ ಅಷ್ಟೇ, ಬಟ್ ಅದು ರಿಯಲ್ ಆಗಿ ಹೋಗಲ್ಲ. ಇದು ನಾವು ಏನಂತೀವಿ, ಕೇಂದ್ರಾಭಿಗಾಮಿ ಬಲ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಎರಡನೆಯ ಜೈನ ಪರಿಷತ್ತು ಸಭೆ ಎಲ್ಲಿ ನಡೆಯಿತು? ಓಕೆ, ಎರಡನೇ ಜೈನ ಪರಿಷತ್ತು ಎಲ್ಲಿ ನಡೆಯಿತು? ಓಕೆ, ಇದು ಇಂಪಾರ್ಟೆಂಟ್. ಪಾಟ್ಲಿಪುತ್ರ, ವಲ್ಲಭಿ, ಉಜ್ಜಯಿನಿ, ವೈಶಾಲಿ. ಯಾವ್ದಂತ ನೋಡೋಣ ಬನ್ನಿ. ನೋಡ್ರಿ, ಎರಡನೇ ಜೈನ ಪರಿಷತ್ತು ಎಲ್ಲಿ ಆಗೈತೆ ಅಂದ್ರ, ನೋಡ್ರಿ ಇದನ್ನ ಸೆಕೆಂಡ್ ಜೈನ್ ಕೌನ್ಸಿಲ್ ಅಂತ ಕರಿತೀವಿ. ಇದು ವಲ್ಲಭಿಯಲ್ಲಿ ಆಗಿತ್ತು ನೋಡ್ರಿ, ವಲ್ಲಭಿಯಲ್ಲಿ ನಡೆಯಿತು. ಇಂದಿನ ಗುಜರಾತ್ ಒಳಗ, ಭಾರತದಲ್ಲಿ. ಅದಾ ಪರಿಷತ್ತು ಸುಮಾರು 512 ಕ್ರಿಸ್ತಶಕ 512 ವೇಳೆಗೆ ನಡೆದಿದ್ದು. ಹಂಗಾದ್ರೆ ಇದರ ಅಧ್ಯಕ್ಷನ ವಹಿಸಿದರು ದೇವರ್ಗಿ ಗಣಿ ಕ್ಷಮಾಶ್ರಮಣ ಅಂತ ಒಬ್ಬ ಅಧ್ಯಕ್ಷ ಒಬ್ಬರು ವಹಿಸ್ಕೋತಾರ. ಇದು ಏನು ಉದ್ದೇಶ ಅಂತಂದ್ರೆ ಜೈನ ಆಗಮಗಳ ಸಂಕಲನ ಮತ್ತು ಸಂಪಾದನೆಯ ಕುರಿತು. ಆಮೇಲೆ ಶ್ವೇತಾಂಬರ ಪರಂಪರೆಯನ್ನು ಧಾರ್ಮಿಕ ಗ್ರಂಥಗಳ ಸ್ಥಾಪನೆ ಮತ್ತು ಜೈನ ಸಾಹಿತ್ಯದ ಸಂರಕ್ಷಿಸುವಲ್ಲಿ ಒಳ್ಳೆಯ ಮಹತ್ವವನ್ನು ಹೊಂದಿದೆ. ಇಷ್ಟು ನಾವು ಏನು ಎರಡನೆಯ ಜೈನ ಪರಿಷತ್ ಬಗ್ಗೆ ತಿಳ್ಕೋದಾದ್ರೆ, ಅದ ಎಲ್ಲಿ, ವಲ್ಲಭಿಯಲ್ಲಿ. ಆಮೇಲೆ ಗುಜರಾತದ, ಇಂದಿನ ಗುಜರಾತ್. ಸುಮಾರು ಎಷ್ಟು ನಡೀತು ಕಾಲ? ಕ್ರಿಸ್ತಶಕ 512. ಆಮೇಲೆ ಇದರ ಅಧ್ಯಕ್ಷನ ಯಾರು ವಹಿಸ್ಕೊತಾರೋ ದೇವದರ್ಗಿ ಗಣಿ ಕ್ಷಮಾಶ್ರಮಣ ಅಂತ. ಆಮೇಲೆ ನೆಕ್ಸ್ಟ್ ಇದರ ಉದ್ದೇಶ ಏನು? ಜೈನ ಆಗಮನ ಸಂಕಲನ ಮತ್ತು ಸಂಪಾದನೆಯನ್ನು. ಹೌದಾ, ಇದು ಶ್ವೇತಾಂಬರ ಪರಂಪರೆ ಮತ್ತು ಧಾರ್ಮಿಕ ಗ್ರಂಥಗಳ ಸ್ಥಾಪನೆ, ಆಮೇಲೆ ಜೈನ ಸಾಹಿತ್ಯವನ್ನು ಸಂರಕ್ಷಿಸುವಲ್ಲಿ ಒಳ್ಳೆ ಮಹತ್ವ ಹೊಂದಿದೆ ಅಂತ ಉದ್ದೇಶ. ಇನ್ನು ನೆಕ್ಸ್ಟ್, ಮೊದಲ ಜೈನ ಪರಿಷತ್ತು ನಡೆದಿದ್ದು ಎಲ್ಲಿ ಅಂದ್ರೆ ಫಸ್ಟ್ ಕೌನ್ಸಿಲ್, ಜೈನ್ ಕೌನ್ಸಿಲ್ ಎಲ್ಲಿ ಆಗಿರೋದು? ಸ್ಥಳ ಎಲ್ಲಿ? ಪಾಟಲಿಪುತ್ರ. ನೋಡ್ರಿ, ಪಾಟಲಿಪುತ್ರ ಇಂದಿನ ಪಾಟ್ನಾದ ಬಿಹಾರ್. ಓಕೆ, ಇಂದಿನ ಪಾಟ್ನಾದ ಬಿಹಾರ್. ಇದರ ಅಧ್ಯಕ್ಷರೇ ಯಾರು ವಹಿಸ್ಕೊಂಡ್ರು? ಸ್ಥೂಲಭದ್ರ. ನೋಡ್ರಿ, ಎಷ್ಟನೇ ಶತಮಾನದಾಗಿದ್ದು? ಕ್ರಿಸ್ತಶಕ 3ನೇ ಶತಮಾನದಲ್ಲಿ. ಹಂಗಾದ್ರೆ ಇದರ ಉದ್ದೇಶಗಳು ಏನು? ಮಹಾವೀರನ ಉಪದೇಶಗಳು ಸಂಗ್ರಹಿಸಿ ವ್ಯವಸ್ಥೆಗೊಳಿಸುವುದು. ಆಮೇಲೆ ನೆಕ್ಸ್ಟ್, ಜೈನ ಧರ್ಮದ ಪಠ್ಯಗಳನ್ನು ಉಳಿಸುವ ಪ್ರಯತ್ನ. ಜೈನ ಧರ್ಮದ ಏನ ಹಿಂದಿನ ಪಠ್ಯಗಳು ಇರ್ತಾವಲ್ಲ ಅವನು ಉಳಿಸೋದು. ಆಮೇಲೆ ನೆಕ್ಸ್ಟ್ 12 ಅಂಗಗಳು ಸಂಗ್ರಹಿಸಲಾಯಿತು ಎಂದು ಪರಂಪರೆಯ ನಂಬಿಕೆ, ಶ್ವೇತಾಂಬರ ಪರಂಪರೆಯ ಮತ್ತು ಪ್ರಾರಂಭಿಕ ಧಾರ್ಮಿಕ ವ್ಯವಸ್ಥೆಯನ್ನು ಬಲಪಡಿಸಲಾಯಿತು. ಇದರ ಉದ್ದೇಶ ಹೌದಾ, ಮಹಾವೀರನ ಉಪದೇಶ ಸಂಗ್ರಹಿಸಲು, ಎಲ್ಲಿ ಮಹಾವೀರನ ಉದ್ದೇಶ ವ್ಯವಸ್ಥೆಗೊಳಿಸಲಾಯಿತು. ಆಮೇಲೆ ಜೈನ ಧರ್ಮದ ಪಠ್ಯವನ್ನು ಉಳಿಸೋದು, 12 ಅಂಗಗಳು ಸಂಗ್ರಹಿಸಲಾಯಿತು ಅಂತ ಹೇಳ್ಬೋದು. ಎಲ್ಲಿ ಫಸ್ಟ್ ಜೈನ ನಡೆದಿದ್ದು, ಜೈನ ಪರಿಷತ್ತು ನಡೆದು ಪಾಟಲಿಪುತ್ರ. ನೋಡ್ರಿ, ಆಮೇಲೆ ಅದು ಬಿಹಾರದಾಗ ನಡೀತೈತಿ. ಇದರ ಅಧ್ಯಕ್ಷನೇ ಯಾರು? ಸ್ಥೂಲಭದ್ರ. ಇದು ನಮಗ್ ಗೊತ್ತಿರಬೇಕಾದದ್ದು. ಓಕೆ, ಇಷ್ಟು ನಾವು ಏನ್ ಮಾಡ್ಬೋದು ಇವತ್ತು ಡಿಸ್ಕಷನ್ ಮಾಡಿದ್ವಿ. ನೋಡಿ, ಎರಡನೇ ಜೈನ ಪರಿಷತ್ತು ಎಲ್ಲಿ ನಡೀತಂದ್ರೆ ನಾವು ಎಲ್ಲಿ ಹೇಳ್ಬೋದು? ವಲ್ಲಭಿ ಅಂತ ಹೇಳ್ಬೋದು. ನೋಡ್ರಿ, ಓಕೆ, ವಲ್ಲಭಿ ಅಂತ ಹೇಳ್ಬೋದು. ಇಷ್ಟು ನಾವು ತಿಳ್ಕೊಂಡಿದೀವಿ. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ಇಷ್ಟ ಕ್ವಶನ್ಸ್ ಅನ್ನ ಮತ್ತೆ ಏನ್ ಮಾಡ್ತೀನಿ ತಗೊಂಡ್ ಬರ್ತಾ ಇರ್ತೀನಿ. ಹಾಗೆ ಚಲನನ ನಮ್ಮ ವಿಡಿಯೋನ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.